ಹಲೋ ಗೆಳೆಯರೇ, ಜಯ ಸರಸ್ವತಿ ವ್ಲಾಗ್ಗೆ ಸ್ವಾಗತ. ಈಗ ನೀವು ನೋಡುತ್ತಿರುವಂತೆ ನಾನು ನಿಂಬೆಕಾಯಿಗಳನ್ನು ತಗೊಂಡಿದ್ದೇನೆ. ಅದರ ಉಪ್ಪಿನಕಾಯಿ ಮಾಡುವ ಅಂತ ಯಾವಾಗಲೂ ಮಾಡ್ತಿರ್ತೀನಿ. ಇವಾಗ ನಿಮಗೆ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಈ ಸೈಜಿನ ನಿಂಬೆಕಾಯಿ ಆಯಿತಾ. 25 ನಿಂಬೆಕಾಯಿ ತೊಗೊಂಡಿದ್ದೀನಿ. ನಂತರದ ಪ್ರಾಸೆಸ್ ಏನು ಮಾಡ್ತೀನಿ ಅಂತ ನಿಮಗೆ ಈಗ ಇದರಲ್ಲಿ 8 ಲೋಟ ಬಂತು. ನಾನೇನು ಮಾಡ್ತೀನಿ, ಉಪ್ಪು ಈ ಥರ ತಗೊತೀನಿ ಆಯಿತಾ. ಅಕಸ್ಮಾತ್ ಒಂಚೂರು ಕಮ್ಮಿ ಆದರೆ ಆಮೇಲೆ ನಾನು ಖಾರ ಹಾಕುವಾಗ ನೋಡಿಕೊಂಡು ಸೇರಿಸ್ಕೋಬೋದು. ಅದು ಜಾಸ್ತಿ ಮಾತ್ರ ಒಂದೇ ಸಲಕ್ಕೆ ಆಗಬಾರ್ದು ಆಯಿತಾ. ಇವಾಗ ಬೆರೆಸ್ಕೊಂಬಿಟ್ಟು ಇದೇ ಪಾತ್ರೆಯಲ್ಲಿ ಇಡ್ತೀನಿ. ಒಂದು ಸ್ವಲ್ಪ ಅರಿಶಿನ ಸೇರಿಸ್ತೀನಿ. ಇದಕ್ಕೆ ಒಂದು ಎಲ್ಲ ಹೋಳುಗಳು ಹಿಡಿಯುವಷ್ಟು 1 ಚಮಚದಷ್ಟು ಸೇರಿಸ್ತೀನಿ. ಪ್ರೀತಿಯ ಗೆಳೆಯರೇ, ಈಗ ಉಪ್ಪಿನಕಾಯಿ, ನಿಂಬೆಕಾಯಿ ಉಪ್ಪಿನಕಾಯಿ, ಇದರಲ್ಲಿ ಸುಮಾರು 8 ಗ್ಲಾಸಿನಷ್ಟು ಹೋಳುಗಳಿವೆ. ಅದಕ್ಕೆ ಈಗ ಒಗ್ಗರಣೆಯನ್ನು ಹಾಕ್ತಾನೆ. ಇದು ದಿಢೀರಂತ ಮಾಡ್ಕೊಳ್ಳೋದ್ರಿಂದ ಫುಲ್ ಎಲ್ಲದಕ್ಕೂ ಹಾಕ್ತೀನಿ. ಇಲ್ಲದೆ ಹೋದರೆ ಒಂದು ದೊಡ್ಡ ಜಾಡಿ ತುಂಬ ಮಾಡಿದ್ರೆ ದಿಢೀರಂತ ಹಾಕ್ಕೊಳ್ಳೋದಿಲ್ಲ. ಇದಕ್ಕೆ ಇಂಗು ಮತ್ತು ಸಾಸಿವೆ ಮಾತ್ರ ಹಾಕ್ತೀನಿ. ಇದು ಕರಿಬೇವು ಹಾಕೋದಿಲ್ಲ. ಬೇಕನ್ನಿಸಿದ್ರೆ ನೀವು ಹಾಕ್ಕೊಳ್ಳಿ, ಯಾಕೆಂದರೆ ಬೇಗ ಅದು ಕೆಟ್ಟೋಗುತ್ತೆ ಅಂತ ಅಷ್ಟೇ. ಈಗ ಸಾಸಿವೆ ಒಗ್ಗರಣೆ ಹಾಕ್ತೀನಿ. ಒಂದು 2 ಸೌಟಿನಷ್ಟು ಎಣ್ಣೆ ಹಾಕಿದ್ದೇನೆ. ಸಾಸಿವೆ ಚಿಟಪಟ ಬಿಟ್ಟಿದ್ದೇವೆ. ಈಗ ಅದಕ್ಕೆ ಸ್ವಲ್ಪ 1 ಚಮಚದಷ್ಟು ಹೋಳಿಗೆ 1 ಚಮಚದಷ್ಟು ಇಂಗಿನ ಪುಡಿಯನ್ನು ಸೇರಿಸ್ತೇನೆ. ಆಫ್ ಮಾಡ್ತೇನೆ ಸ್ಟವ್. ಈಗ ಆಫ್ ಆಯಿತು. ನೋಡಿ, ಇಂಗನ್ನು ಸೇರಿಸಿದ್ದೇನೆ ಒಗ್ಗರಣೆಗೆ. ಅದು ಆರಬೇಕು. ಆರಿದ ನಂತರ ಎಲ್ಲ ಮಿಕ್ಸ್ ಮಾಡೋಣ. ಈಗ ಇದಕ್ಕೆ ಗ್ಲಾಸಿನ ಒಳಕ್ಕೆ ಆಯಿತಾ 3/4 ಲೋಟದಷ್ಟು ಮೆಣಸಿನ ಹುಡಿಯನ್ನು ಸೇರಿಸ್ಕೊತೇನೆ. ಇದಕ್ಕೆ ಬೇಕಾದರೆ ನಾವು ಇನ್ನೂ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿನ ಜಜ್ಜಿ ಹಾಕ್ಬೋದು. ಇಲ್ಲ ಮೆಣಸಿನ್ಕಾಯಿ ಇದ್ದರೆ ಹಸಿ ಮೆಣಸಿನ್ಕಾಯಿ ಸೀಳ್ಬಿಟ್ಟು ಹಾಕ್ಬೋದು. ಯಾಕೆಂದರೆ ಇದು ದಿಢೀರಂತ ಮಾಡ್ತೀವಲ್ವ. ಇದಕ್ಕೆ 2 ಚಮಚದಷ್ಟು ಜೀರಿಗೆಯನ್ನು ಹುರಿದು ಪುಡಿ ಮಾಡಿದ್ದೇನೆ. 2 ಟೇಬಲ್ ಚಮಚ. ಮೆಂತ್ಯ ಹುಡಿ 1 ಚಮಚದಷ್ಟು ಹಾಕ್ತೇನೆ. ಅಷ್ಟು ಸಾಕಾಗುತ್ತೆ. ಜೀರಿಗೆ, ಮೆಂತ್ಯ 1 ಚಮಚದಷ್ಟು ಮೆಂತ್ಯ, 2 ಟೇಬಲ್ ಚಮಚದಷ್ಟು ಸಾಮಾನ್ಯ ಚಮಚ, ಇದು 2 ಟೇಬಲ್ ಚಮಚದಷ್ಟು ಜೀರಿಗೆ. ಈಗ ಸಾಸಿವೆ ಹುಡಿ 3/4 ಚಮಚ, ಅದಕ್ಕಿಂತ ಬೇಕಾದರೆ ಕಮ್ಮಿ ಹಾಕ್ಬೋದು. ಇಷ್ಟು ಹಾಕಿದ್ದೀನಿ ನೋಡಿ. ಇದು ಸೇರಿಸ್ಕೊಳ್ಳೋಣ ಒಗ್ಗರಣೆ. ಈಗ ಒಗ್ಗರಣೆ ನಾನು ಕರಿಬೇವಿನ ಸೊಪ್ಪು ಹಾಕಿ ಮಾಡಿದ್ದೀನಿ ಆಯಿತಾ. ಮುಂದಕ್ಕೆ ನಾನು ಬೆರೆಸಿದಾಗ ನಿಮಗೆ ತೋರಿಸ್ತೇನೆ. ಇಲ್ಲಿಗೆ ನಮ್ಮ ಇದು 3/4 ಪಾಲು ಮುಗಿದಿದೆ. ನಿಮಗೆ ಮಿಕ್ಸ್ ಮಾಡಿ ಪ್ರೆಸೆಂಟ್ ಮಾಡೋದಷ್ಟೇ ಬಾಕಿ ಇದೆ. ಇದರೊಳಗೆ ಉಪ್ಪು ಹಾಕಿದಾಗ ನಾನು ಒಂದು ತಲೆ ಹೊಡೆದಕ್ಕಿಂತ ಇನ್ನೂ ಒಳಗೆ ಹಾಕಿದ್ದೆ. ಬೇಗ ಮತ್ತೆ ಸೇರಿಸ್ಬೋದು. ಅರಿಶಿನ 1 ಚಮಚ ಹಾಕಿದ್ದೆ.
ಮೊದಲೇ ಹಾಕಿದೆ. ಒಂದು 3 ದಿನ ಆದಮೇಲೆ ನೀರೆಲ್ಲ ಬಿಟ್ಟ ಮೇಲೆ ನಾವು ಕಲಿಸ್ಕೊಬೋದು, ಇಲ್ಲ ಆವಾಗಲೇ ಬೇಕಾದರೂ ಮಾಡ್ಕೋಬೋದು, ನೋ ಪ್ರಾಬ್ಲಮ್. ಇದು ಜೈ ಸರ್ಸುದಿರ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಪ್ರೋಸೆಸ್ ಉಳಿದಿದೆ. ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಒತ್ತಿ ಸಬ್ಸ್ಕ್ರೈಬ್ ಮಾಡುವವರು. ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡಿದ್ದೇನೆ, ಆಯಿತಾ. ಇದಕ್ಕೆ ಸುಮಾರು 100 ಗ್ರಾಮ್ ಎಣ್ಣೆ ಇಟ್ಟಿದೆ. ಇವಾಗ ಇದಕ್ಕೆ ವೈಟ್ ವಿನೆಗರ್ ಹಾಕ್ತೇನೆ. ಒಂದು ಅರ್ಧ ಸೌಟಿನಷ್ಟು ನೋಡಿ, ಇಷ್ಟು ಸೇರಿಸಿದೆ. ಇವಾಗ ಬಾಟ್ಲಿಗೆ ತೆಗೆದ್ರೆ ಆಯಿತು. ಬಾಟ್ಲಿಗೆ ತೆಗೆದುಬಿಟ್ಟು ನಿಮ್ಮ ಜೊತೆ ಮಾತಾಡೋಣ. ಇದೀಗ ನಮ್ಮ ಉಪ್ಪಿನಕಾಯಿ ರೆಡಿಯಾಗಿದೆ. ಇದಕ್ಕೆ ಮೊದಲೇ ನಾನು 1-2 ಸೌಟಿನಷ್ಟು ಒಗ್ಗರಣೆಗೆ ಹಾಕಿದ್ದೆ, ಮತ್ತು ಇನ್ನೂ 2 ಸೌಟಿನಷ್ಟು 1.5 ಸೌಟಿನಷ್ಟು ಹಾಕಿದ್ದೇನೆ. ನೋಡಿ, ಕಾಯಿಸಿ ಆರಿಸಿದ ಎಣ್ಣೆಯನ್ನು ಹಾಕಿದ್ದೇನೆ. ನಾನು ಸನ್ಪ್ಯೂರನ್ನೇ ಉಪಯೋಗಿಸಿದ್ದೀನಿ, ಆಯಿತಾ. ಇವಾಗ ಇದು ಸವಿಯಲು ಸಿದ್ಧವಾಗಿದೆ. ಬಹಳ ರುಚಿಕರವಾಗಿರುತ್ತೆ. ನೀವು ಮಾಡಿ ತಿನ್ನಿ. ಜೈ ಸರಸ್ವತಿ ವ್ಲಾಗ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಲೈಕ್, ಶೇರ್ ಆ್ಯಂಡ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ. ಇತಿ ವಂದನೆ.